ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವಿವತ್ತು ಜೂನ್ 12th ರಿಲೇಟೆಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದರ ಜೊತೆಗೆ ನಿಮಗೆ ಇವುಗಳ ನೋಟ್ಸು PDFs ಎಲ್ಲ ಬೇಕಾಗಿದ್ದರೆ, ಕಂಪೈಲೇಷನ್ ಬೇಕಾಗಿದ್ದರೆ ಈ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಂಡಿರ್ಬೋದು. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬಿಡಿ. ಬೆಲ್ ಐಕನ್ನು ಕೂಡ ನೀವು ಅದೇ ಥರ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಸೊ ಫಸ್ಟ್ ಒನ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನ್ಯಾಷನಲ್ ಪ್ರೋಗ್ರಾಮು ಯಾವುದಕ್ಕೆ ಅಂತಂದರೆ ಸಿವಿಲ್ ಸರ್ವೀಸಸ್ಸು ಕೆಪಾಸಿಟಿ ಬಿಲ್ಡಿಂಗೋಸ್ಕರ. ಸೊ ನ್ಯಾಷನಲ್ ಪ್ರೋಗ್ರಾಮು ಸಿವಿಲ್ ಸರ್ವೀಸಸ್ ಕೆಪಾಸಿಟಿ ಬಿಲ್ಡಿಂಗೋಸ್ಕರ ಇರುವಂಥದ್ದು ಹೆಸರೇನು ಅಂತ ಕೇಳಿದ್ರೆ, ಅದಕ್ಕೆ ಇದು ಕೆಪಾಸಿಟಿ ಬಿಲ್ಡಿಂಗ್ ಇರುವಂಥದ್ದು ಸಿವಿಲ್ ಸರ್ವೆಂಟ್ಸ್ಗೋಸ್ಕರ ಇರುವಂಥದ್ದು ಪ್ರೋಗ್ರಾಮ್ ಯಾವುದು ಅಂತಂದರೆ ಮಿಷನ್ ಕರ್ಮಯೋಗಿ ಅಂತ. ಸೊ ಅದನ್ನಿಲ್ಲಿ ಬರೆದಿಲ್ಲ ನಾನು. ಓಕೆ, ಸೊ ಕರ್ಮಯೋಗಿ ಅಂತ ಹೇಳ್ಬಿಟ್ಟು ಇದು ಮಿಷನ್ ಇದೆ. ಸೊ ಈ ಮಿಷನ್ನು ಕರ್ಮಯೋಗಿ ಮೋಸ್ಟ್ ಇಂಪಾರ್ಟೆಂಟು. ಇದನ್ನು UPSCಯಲ್ಲೂ ಕೂಡ ಕೇಳಿದರು, ಅದಾದಮೇಲೆ KPSCಯಲ್ಲೂ ಕೂಡ ಇದನ್ನು ಪ್ರಿಲಿಮ್ಸಲ್ಲಿ ಕೇಳಿದರು, ಮಿಷನ್ ಕರ್ಮಯೋಗಿ ರಿಲೇಟೆಡ್ಡು. ಸೊ ಮಿಷನ್ ಕರ್ಮಯೋಗಿ ಯಾವ ಪರ್ಪಸ್ಗೋಸ್ಕರ ಅಂತ ಹೇಳ್ಬಿಟ್ಟು ಕೇಳಿದ್ರೆ, ಇದು ನೋಡಿ ಸಿವಿಲ್ ಸರ್ವೆಂಟ್ಸ್ಗೋಸ್ಕರ ಅಂತ. ಸೊ ಸಿವಿಲ್ ಸರ್ವೆಂಟ್ಸ್ಗೋಸ್ಕರ ಯಾವುದಕ್ಕೋಸ್ಕರ ಅಂತಂದರೆ, ಸಿವಿಲ್ ಸರ್ವೆಂಟ್ಸ್ ಅವ್ರದ್ದು ಕೆಪಾಸಿಟಿ ಬಿಲ್ಡಿಂಗ್ ಮಾಡಬೇಕು ಅಂತಂದರೆ ಯಾವ ಥರ ರಿಯಾಕ್ಟ್ ಮಾಡಬೇಕು, ಯಾವ ಥರ ರೆಸ್ಪಾಂಡ್ ಮಾಡಬೇಕು, ಜನರನ್ನ ಯಾವ ಥರ ಟ್ರೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಸ್ಟಾರ್ಟಿಂಗ್ ಮಾಡ್ಕೊಂಡಿರೋಂಥದ್ದು. ಅಂತಂದರೆ ಇವಾಗಿರುವಂಥ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲ ಏನೇನಿದ್ದಾವೆ ಅವನ್ನೆಲ್ಲದನ್ನೂ ಕೂಡ ನಾವು ಇನ್ನೂ ಸ್ಟ್ರೆಂಥನ್ ಮಾಡಬೇಕು. ಅದ್ರ ಜೊತೆಗೆ ಪಾಲಿಸೀಸ್ನ ಇನ್ನೂ ರೀಫ್ರೆಶ್ ಮಾಡ್ಕೋಬೇಕು, ಇನ್ನೂ ಡೀಟೇಲ್ಡ್ ಕಾಂಪಿಟೆನ್ಸೀಸ್ ಬರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮಿಷನ್ ಕರ್ಮಯೋಗಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇದರಿಂದ ಏನಾಗ್ತಿತ್ತು ಅಂತಂದರೆ ಅಕೌಂಟೆಬಿಲಿಟಿ ಬರೋದು, ಅದಾದಮೇಲೆ ಟ್ರಾನ್ಸ್ಪರೆನ್ಸಿ ಬರೋದು, ಇವೆಲ್ಲದೂ ಕೂಡ ನಡೀತಾ ಇರ್ತಾಯಿತ್ತು. ಇವಾಗ ಯಾಕೆ ನ್ಯೂಸಲ್ಲಿದೆ ಇದು ಅಂತಂದರೆ, ರೀಸೆಂಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ ಅಂತಂದರೆ ಪ್ರೈವೇಟ್ ಕನ್ಸಲ್ಟೆಂಟ್ಸ್ನ ಅದು ಹೈಯರ್ ಮಾಡ್ತಾಯಿದೆ. ಪ್ರೈವೇಟ್ ಕನ್ಸಲ್ಟೆಂಟ್ನ ಯಾವುದಕ್ಕೋಸ್ಕರ ಅಂತಂದರೆ ಈ ಬ್ಯೂರೋಕ್ರಸಿ ಏನಿದೆಯಲ್ಲ ಅದನ್ನು ರೀಡಿಸೈನ್ ಮಾಡಬೇಕು ಅಂತ. ಅದಕ್ಕೆ ಅದು FRAC ಅಂತ ಕರೀತಾರೆ. ಅಂತಂದರೆ ಡೆವಲಪ್ ಮಾಡೋದಕ್ಕೋಸ್ಕರ FRACನ ಡೆವಲಪ್ ಮಾಡಬೇಕು. FRAC ಅಂತಂದರೆ ಏನು? ಫ್ರೇಮ್ವರ್ಕ್ ಆಫ್ ರೋಲ್ಸು, ಆ್ಯಕ್ಟಿವಿಟೀಸ್ ಮತ್ತು ಕಾಂಪಿಟೆನ್ಸೀಸು. ಸೊ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರುವಂಥ ಏನು ಬ್ಯೂರೋಕ್ರೇಟ್ಸ್ ಇದ್ದಾರಲ್ಲ ಅವರ ರೋಲ್ಸು, ಆ್ಯಕ್ಟಿವಿಟೀಸು, ಕಾಂಪಿಟೆನ್ಸೀಸು ಇವೆಲ್ಲದೂ ಕೂಡ ಎನ್ಹ್ಯಾನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಹೈಯರ್ ಮಾಡ್ಕೊತಾ ಇದೆ. ಸೊ ಇದು ಹೈಯರ್ ಮಾಡ್ಕೊತಾ ಇದೆ ಪ್ರೈವೇಟ್ ಕನ್ಸಲ್ಟೆಂಟ್ಸ್ನ. ಅದನ್ನು ಕೂಡ ಮಿಷನ್ ಕರ್ಮಯೋಗಿ ಅಂಡರಲ್ಲೇ ಮಾಡ್ಕೊತಾ ಇರೋಂಥದ್ದು. ಸೊ ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಮಿಷನ್ ಕರ್ಮಯೋಗಿ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು, ಯಾರು ವರ್ಲ್ಡಿಂದು ಫಸ್ಟು ನ್ಯಾನೋ ಯೂರಿಯಾ ಲಿಕ್ವಿಡ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ತುಂಬ ಇಂಪಾರ್ಟೆಂಟ್ ಇದು. ಸೊ ಯಾಕಂತಂದರೆ ನಾವು ನಮ್ಮ ಸಿಲೆಬಸಲ್ಲಿ ನೋಡ್ಕೊಂಡ್ರೂ ಕೂಡ ನ್ಯಾನೋ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಇವೆಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನ್ಯಾನೋ ಯೂರಿಯಾ ಲಿಕ್ವಿಡ್ ಅಂತ ಹೇಳಿ ಬಂದ ತಕ್ಷಣ IFFCO ಅದನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದೆ. ಸೊ ಏನಿದು ನ್ಯಾನೋ ಏರಿಯಾ ಲಿಕ್ವಿಡ್ಡು ಅನ್ನೋದಕ್ಕಿಂತ ಮುಂಚೆ ನಾವು IFFCO ಅಂದರೆ ಏನು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. IFFCO ಅಂತ. IFFCO ಅಂತಂದರೆ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪ್ರೇಟಿವ್ ಲಿಮಿಟೆಡ್. ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕೋಆಪ್ರೇಟಿವ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಇವರು ಇದನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ಇವಾಗಿರುವಂಥ ಯೂರಿಯಾ ಏನಿದೆಯಲ್ಲ ಈ ಯೂರಿಯಾನ ಇದು ನ್ಯಾನೋ ಯೂರಿಯಾ ಬಂದ್ಬಿಟ್ಟು ರೀಪ್ಲೇಸ್ ಮಾಡುತ್ತೆ. ಇಡೀ ವರ್ಲ್ಡಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಂಡಿರೋಂಥದ್ದು ಇದು. ಇದರಿಂದ ಏನಾಗುತ್ತೆ ಅಂತಂದರೆ ಯೂರಿಯಾ ತುಂಬ ಜಾಸ್ತಿ ಯೂಸ್ ಮಾಡ್ಕೊತಾಯಿದ್ರು, ಯೂರಿಯಾ ಅಪ್ಲಿಕೇಶನ್ ತುಂಬ ಜಾಸ್ತಿ ಮಾಡ್ಕೊತಾಯಿದ್ರು. ಸೊ ಅದರಿಂದ ಏನಾಗ್ತಾಯಿತ್ತು, ಸಾಯಿಲಿಂದು, ಕ್ರಾಪಿಂದು ಇದರದ್ದೆಲ್ಲದು ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಆಗ್ತಾ ಇರ್ತಿತ್ತು. ಯಾಕಂತಂದರೆ ಅದು ಅಪ್ಲೈ ಮಾಡೋದ್ರಿಂದ ಸಾಯಿಲು, ಕ್ರಾಪ್ಸು ಎಲ್ಲ ಸ್ಟ್ರಾಂಗ್ ಆಗೇ ಆಗುತ್ತೆ, ಹೆಲ್ದಿ ಆಗುತ್ತೆ. ಅದಾದಮೇಲೆ ಬೇರೆ ಎಫೆಕ್ಟ್ಗಳಿಂದನೂ ಕೂಡ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ. ಬಟ್ ಅದರ ಅಪ್ಲಿಕೇಶನ್ ತುಂಬ ಜಾಸ್ತಿ ಮಾಡ್ಕೋಬೇಕಾಗಿರ್ತಾಯಿತ್ತು. ಬಟ್ ಇವಾಗ ನ್ಯಾನೋ ಯೂರಿಯಾ ಲಿಕ್ವಿಡ್ ಇರೋದ್ರಿಂದ ಇದು ಅಪ್ಲಿಕೇಶನು ತುಂಬ ಕಮ್ಮಿ ಮಾಡಿಕೊಂಡ್ರೆ ಸಾಕಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ಇಂಟ್ರೊಡ್ಯೂಸ್ ಮಾಡಿರೋರು ಯಾರು ಅಂತಂದರೆ IFFCO ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಹೇಳ್ಬಿಟ್ಟು ನೀವು ನೆನ್ಪಿಟ್ಕೊಂಡಿರಬೇಕು. ನೆಕ್ಸ್ಟು ಬಂದ್ಬಿಟ್ಟು ಡೆಂಗಿ ಈಸ್ ಕಾಸ್ಡ್ ಬೈ ಅಂತ ಕೇಳ್ತಾ ಇದ್ದಾರೆ. ಸೊ ಡೆಂಗಿ ನೋಡಿ ಇದೊಂದು ವೈರಸ್ಸಿಂದ ಬರುವಂಥದ್ದು. ಇದು ಡೆಂಗಿ ಇದೊಂದು ವೈರಸ್ಸಿಂದ ಬರುವಂಥದ್ದು. ಅದನ್ನು ಜೀನಸ್ ಫ್ಲಾವಿ ವೈರಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಡೆಂಗಿ ಇದು ಸೈನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ಯಾಕಂತಂದರೆ ಡಿಸೀಸು ಎಲ್ಲದೂ ಕೂಡ ತುಂಬ ಇಂಪಾರ್ಟೆಂಟಾಗಿ ಕೇಳ್ತಾ ಇರ್ತಾರೆ. ಎಸ್ಪೆಷಲಿ ಅದರಲ್ಲಿ TB, ಡೆಂಗಿ, ಅದಾದಮೇಲೆ ನಮಗೆ ಬೇರೆ ಕೇಳೋವಂಥದ್ದು ಅಂತಂದರೆ ಹೆಪಟೈಟಿಸು ಇವೆಲ್ಲದೂ ಕೂಡ ಕೇಳ್ತಾ ಇರ್ತಾರೆ. ಸೊ ಇವಾಗ ಹೆಲ್ತ್ ರಿಲೇಟೆಡು ತುಂಬ ಜಾಸ್ತಿ ನ್ಯೂಸಲ್ಲಿ ಇರೋದ್ರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ಈಗೇನಾಗಿದೆ ಅಂತಂದರೆ ರೀಸೆಂಟಲ್ಲಿ ಡೆಲ್ಲಿಯಲ್ಲಿ ಇವಾಗಲೇ ಒಂದು 29 ಕೇಸಸ್ಸು ಬಂದುಬಿಟ್ಟಿದ್ದಾವೆ ಡೆಂಗಿ ರಿಲೇಟೆಡು. ಸೊ ಇದು ಲಾಸ್ಟ್ 4 ವರ್ಷ ನೋಡ್ಕೋಬೇಕು ಅಂತಂದರೆ ಇದೇ ಹೈಯೆಸ್ಟ್ ಕೇಸಸ್ಸು ಬಂದಿರೋವಂಥದ್ದು. ಡೆಂಗಿ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಇದು ಮೊಸ್ಕಿಟೋಯಿಂದ ಬರುವಂಥ ಡಿಸೀಸು, ಮೊಸ್ಕಿಟೋ ಬೋರ್ನ್ ಡಿಸೀಸ್ ಇದು.
ಯಾವುದರಿಂದ ಕಾಸ್ ಆಗುತ್ತೆ ಅಂತಂದರೆ ಇದು ಡೆಂಗ್ಯೂ ವೈರಸ್ಸಿಂದ ಕಾಸ್ ಆಗುತ್ತೆ. ಡೆಂಗ್ಯೂ ವೈರಸ್ಸು ಅಥವಾ ನಾವು ಜೀನಸ್ ಫ್ಲಾವಿ ವೈರಸ್ಸಿಂದ ಇದು ಕಾಸ್ ಆಗ್ತಾ ಇರುತ್ತೆ. ಇದೇನಾಗುತ್ತೆ ಅಂತಂದರೆ ಜನರಲ್ಲಿ ಸ್ಪ್ರೆಡ್ ಯಾವ ಥರ ಆಗುತ್ತೆ ಅಂತಂದರೆ ಯಾವ ಮೊಸ್ಕಿಟೋ ಅಥವಾ ಯಾವ ಸೊಳ್ಳೆ ಇನ್ಫೆಕ್ಟ್ ಆಗಿರುತ್ತಲ್ಲ, ಏಡಿಸ್ ಸ್ಪೀಸಿಸ್ ಮೊಸ್ಕಿಟೋ ಇನ್ಫೆಕ್ಟ್ ಏನಾಗಿರುತ್ತಲ್ಲ ಅದರಿಂದ ಇದು ಸ್ಪ್ರೆಡ್ ಆಗುತ್ತೆ. ಸೊ ಇದೇ ಸೇಮ್ ಸೊಳ್ಳೆಯಿಂದ ಏನಾಗುತ್ತೆ ನಮಗೆ, ಸೇಮ್ ಸೊಳ್ಳೆಯಿಂದ ನಮಗೆ ಝೀಕಾ, ಚಿಕನ್ ಗುನ್ಯಾ ಇವೆಲ್ಲದೂ ಕೂಡ ಸಿಮಿಲರಿಂದನೇ ಬರುವಂಥದ್ದು. ಅದರ ರಿಲೇಟೆಡ್ ಇನ್ನೊಂದು ನೋಡ್ಕೊಳ್ಳೋಣ. ಸೊ ಡೆಂಗಿಗೋಸ್ಕರ ಅಂತಲೇ 2019 US ಇಂದು ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನು ಒಂದು ಇದಕ್ಕೆ ವ್ಯಾಕ್ಸಿನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿತ್ತು. ಅದರ ಹೆಸರೇನು ಅಂತಂದರೆ ಡೆಂಗ್ವಾ ಆಕ್ಸಿಸ್ ಅಂತ, ಡೆಂಗ್ವಾ ಆಕ್ಸಿಯಾ ಅಂತ ಆಗ್ಬಿಟ್ಟು ಇದನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ರು. ಇವಾಗಲೂ ಕೂಡ ಇದು US ಫುಡ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ಡ್ರಗ್ ಅಡ್ಮಿನಿಸ್ಟ್ರೇಷನ್ ಏನಿದೆಯಲ್ಲ ಇದು ಇವಾಗಲೂ ಕೂಡ ತುಂಬ ಜಾಸ್ತಿ ನ್ಯೂಸಲ್ಲಿದೆ. US ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್, FDA ಅಂತ ಹೇಳ್ಬಿಟ್ಟು ಕರೀತಾರೆ ಅದನ್ನು. ಸೊ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ನು ಇದು ಯಾಕೆ ನ್ಯೂಸಲ್ಲಿದೆ ಅಂತಂದರೆ ಇವಾಗ ನಮ್ಮಲ್ಲಿ ಏನು ಕೋವ್ಯಾಕ್ಸಿನ್ ಇದೆಯಲ್ಲ ಈ ವ್ಯಾಕ್ಸಿನ್ನ US ಅಲ್ಲಿ ಅಪ್ರೂವ್ ಮಾಡ್ಕೊಂಡಿಲ್ಲ. ನೋಡಿ, ಆ್ಯಕ್ಚುಲಾಗಿ ನಾವು ನೋಡ್ಕೋಬೇಕು ಅಂತಂದರೆ ಇಂಡಿಯಾದಲ್ಲಿ 2 ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಕ್ಸಿನು, ಒಂದು ಕೋವಿಶೀಲ್ಡು, ಇನ್ನೊಂದು ಬಂದ್ಬಿಟ್ಟು ನಮಗೆ ಕೋವ್ಯಾಕ್ಸಿನು ಇವಾಗ ಸದ್ಯಕ್ಕೆ ನಾವು ನೋಡಬೇಕು ಅಂತಂದರೆ 13 ದೇಶಗಳಲ್ಲಷ್ಟೇ ಇದರದ್ದು ಅಪ್ರೂವ್ ಮಾಡ್ಕೊಂಡಿದ್ದಾರೆ. ಬಟ್ ಅದೇ ಕೋವಿಶೀಲ್ಡ್ ನಾವು ನೋಡಬೇಕು ಅಂತಂದರೆ ಸುಮಾರು ನಮಗೆ 130 ದೇಶಗಳಲ್ಲಿ ಇದನ್ನು ಅಪ್ರೂವ್ ಮಾಡ್ಕೊಂಡಿದ್ದಾರೆ. ಯಾಕಂತಂದರೆ ಇದು UK ಅದಲ್ಲ, ಆಸ್ಟ್ರಾಜೆನಿಕಾಯಿಂದ ಬಂದಿರುವಂಥದ್ದು. ಇಲ್ಲಿ ಅದನ್ನು ಕೋವಿಶೀಲ್ಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕೋವ್ಯಾಕ್ಸಿನ್ ಯಾರು ಮಾಡಿರೋದು ಅಂತಂದರೆ ನಮಗೆ ಭಾರತ್ ಬಯೋಟೆಕ್ ಅವರು ಇದನ್ನು ಮಾಡ್ಕೊಂಡಿರೋಂಥದ್ದು. ಇವಾಗ ನ್ಯೂಸಲ್ಲಿ ಯಾಕಿದೆ ಅಂತಂದರೆ ಇಲ್ಲಿ ಇಂಡಿಯಾದಿಂದ ಯಾವ ಸ್ಟೂಡೆಂಟ್ಸು US ಹೋಗಿದ್ದಾರಲ್ಲ ಅವರು ವ್ಯಾಕ್ಸಿನ್ ಇಲ್ಲಿ ಕೋವ್ಯಾಕ್ಸಿನ್ ತೊಗೊಂಡಿದ್ರು ಇನ್ನೊಂದು ಸರಿ ಅಲ್ಲಿ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ರೂಲ್ಸ್ ಮಾಡ್ಕೊಂಡಿದ್ದಾರೆ. ಯಾಕಂತಂದರೆ US ಅಲ್ಲಿ ಎಲ್ಲ ಏನೇನೋ ಅಲ್ಲಿ ಕಾಲೇಜಸ್ಗಳಿದ್ದಾವೆ, ಯೂನಿವರ್ಸಿಟೀಸ್ಗಳಿದ್ದಾವೆ, ಅಲ್ಲಿ ಅಟೆಂಡ್ ಆಗಬೇಕು ಅಂತಂದರೆ ವ್ಯಾಕ್ಸಿನೇಷನ್ ಮಾಡ್ಕೊಂಡಿರೋಂಥದ್ದು ಕಂಪಲ್ಸರಿ. ಸೊ ಇಲ್ಲಿ ವ್ಯಾಕ್ಸಿನೇಷನ್ ಮಾಡ್ಕೊಂಡು ಹೋಗಿದ್ರ ಮೇಲೂ ಕೂಡ ಅವರು ಇನ್ನೊಂದು ಸರಿ ಇಲ್ಲಿ ವ್ಯಾಕ್ಸಿನೇಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ಅದರಲ್ಲಿ ಇಂಡಿಯಾದಿಂದ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಕ್ಯುಜೆನ್ ಅಂತ ಒಂದು ಕಂಪನಿ ಇದೆ. ಸೊ ಅವರು ಅದನ್ನು ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ FDA ಏನು ಕೇಳ್ತಾ ಇದೆ ಅಂತಂದರೆ ಇನ್ನೂ ಅದ್ರ ಮೇಲೆ ರಿಪೋರ್ಟ್ಸ್ನ ಕೇಳ್ತಾ ಇದೆ. ಈ ರಿಪೋರ್ಟ್ಸ್ ಅಂತಂದರೆ ಏನು, ಯಾವಾಗಾದರೂ ಒಂದು ವ್ಯಾಕ್ಸಿನ್ನ ನಾವು ಅಪ್ರೂವ್ ಮಾಡ್ಕೋಬೇಕು ಅಂತಂದರೆ ಅವುಗಳ ಟ್ರಯಲ್ನ ನಡೆಸಿರ್ತೀವಿ, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಫೇಸಲ್ಲಿ ಕೆಲವೊಂದು ಟ್ರಯಲ್ಸು, ಸೆಕೆಂಡ್ ಫೇಸು, ಥರ್ಡ್ ಫೇಸಿನ ಟ್ರಯಲ್ ನಡೆಸಿರ್ತೀವಿ. ಫಸ್ಟ್ ಫೇಸಲ್ಲಿ ಏನು ಮಾಡಿರ್ತೀವಿ ಅಂತಂದರೆ ತುಂಬ ಜಾಸ್ತಿ ಸ್ಯಾಂಪಲ್ಸು, ಕಮ್ಮಿ ಸ್ಯಾಂಪಲ್ಸು, ಆಮೇಲೆ ಜಾಸ್ತಿ ಸ್ಯಾಂಪಲ್ಸ್, ಇನ್ನೂ ಜಾಸ್ತಿ ಸ್ಯಾಂಪಲ್ಸ್ ಅಂತ ಹೇಳ್ಬಿಟ್ಟು. ಸೊ ಇದರಿಂದ ನಮಗೆ ಎಫಿಷಿಯನ್ಸಿ ಗೊತ್ತಾಗುತ್ತೆ. ಸೊ ಇದು ಥರ್ಡ್ ರಿಪೋರ್ಟ್ ಏನಿದೆಯಲ್ಲ, ಥರ್ಡ್ ಟೈಮ್ ಟ್ರಯಲ್ ನಡೆಸಿರುವಂಥದ್ದು ಇಂಡಿಯಾದಲ್ಲಿ, ಅದರದ್ದು ರಿಪೋರ್ಟ್ ಇನ್ನೂ ಸಬ್ಮಿಟ್ ಮಾಡಿಲ್ಲ. ಸೊ ನಮ್ಮಲ್ಲಿ ಭಾರತ್ ಬಯೋಟೆಕ್ ಬಂದ್ಬಿಟ್ಟು ರಿಪೋರ್ಟು ಇವಾಗ ಜುಲೈಯಲ್ಲಿ ಏನೋ ಸಬ್ಮಿಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಜುಲೈಯಲ್ಲಿ ಸಬ್ಮಿಟ್ ಮಾಡಿದ್ರೆ ಅದನ್ನು ಪ್ರಾಬಬ್ಲಿ ಸೆಪ್ಟೆಂಬರ್ ಮೇಲೆ ಅದನ್ನು ಅಪ್ರೂವ್ ಮಾಡ್ಕೊಂಡಿರ್ತಾರೆ. ಸೆಪ್ಟೆಂಬರ್ ಮೇಲ್ಗಡೆನೇ ಅದನ್ನು ಅಪ್ರೂವ್ ಮಾಡ್ಕೊಳ್ಳೋಂಥದ್ದು. ಸೊ ಅಲ್ಲಿವರೆಗೂ ಅದನ್ನು ವ್ಯಾಲಿಡಿಟಿ ಇರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದ್ರ ರಿಲೇಟೆಡೇ ಮಾತಾಡ್ತಾ ಇದ್ದೀವಿ. ಯಾಕಂತಂದರೆ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತಂದರೆ ಪ್ರೂಫ್ ಕೇಳ್ತಾ ಇದ್ದಾರೆ ಅಷ್ಟೇ. ಸೊ ನಿಮ್ಮಲ್ಲಿ ಎಲ್ಲ ಟ್ರಯಲ್ಸ್ ಇದ್ದಿದ್ದು ನಡೆದಿದ್ದರೆ ಈ ಥರ ನಾವು ಅಪ್ರೂವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಪ್ರೂಫ್ ಕೇಳ್ತಾ ಇದ್ದಾರೆ. ಇದು ಇಂಪಾರ್ಟೆಂಟ್ ನ್ಯೂಸು, ನೆನ್ಪಿಟ್ಕೊಂಡಿರಬೇಕು. ನೆಕ್ಸ್ಟು ಬಂದ್ಬಿಟ್ಟು ನಮಗೆ QS ವರ್ಲ್ಡ್ ರ್ಯಾಂಕಿಂಗ್ಸು. ಸೊ QS ವರ್ಲ್ಡ್ ರ್ಯಾಂಕಿಂಗ್ಸಲ್ಲಿ ಇಂಡಿಯಾದಿಂದ ಯಾವ ಯೂನಿವರ್ಸಿಟಿ ಟಾಪ್ ಮಾಡಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇದರಲ್ಲಿ IIT ಬಾಂಬೆ ಟಾಪ್ ಮಾಡಿದೆ. ಅಂತಂದರೆ ಇವರು ವರ್ಲ್ಡ್ ರ್ಯಾಂಕಿಂಗ್ ಕೊಡ್ತಾರೆ, ಬಟ್ IIT ಬಾಂಬೆ ಇಂಡಿಯಾದಿಂದ ಇರೋವಂಥ ಟಾಪ್ ಯೂನಿವರ್ಸಿಟೀಸ್ಗಳಲ್ಲಿ ಇದು ಕೂಡ ಇದೆ. ಇದ್ರ ಬಗ್ಗೆ ಇವಾಗ ಕೆಲವೊಂದು ಪಾಯಿಂಟ್ಸ್ನ ನಾವು ನೋಡ್ಕೊಳ್ಳೋಣ. ನೋಡಿ, QS ವರ್ಲ್ಡ್ ರ್ಯಾಂಕಿಂಗ್ಸ್ ಕೊಡುತ್ತೆ. QS ವರ್ಲ್ಡ್ ರ್ಯಾಂಕಿಂಗ್ಸ್ ಇದರಲ್ಲಿ ಟೋಟಲ್ ಎಷ್ಟು ಯೂನಿವರ್ಸಿಟಿಗಳಿರುತ್ತೆ ಅದನ್ನು ನಾವು ನೋಡ್ಕೋಬೇಕು ಫಸ್ಟು. ಸೊ ಟೋಟಲ್ಲು ನೋಡಿ, ಇದರಲ್ಲಿ ಇಡೀ ವರ್ಲ್ಡಿಂದ ಟಾಪ್ 600 ಯೂನಿವರ್ಸಿಟೀಸ್ ಅಂತ ಹೇಳ್ಬಿಟ್ಟು ಇವರು ರ್ಯಾಂಕಿಂಗು ಕೊಟ್ಟಿರ್ತಾರೆ. ಅದರಲ್ಲಿ ಟಾಪ್ 600ಅಲ್ಲಿ 177th ಪೊಸಿಷನಲ್ಲಿ ನಮಗೆ IIT ಬಾಂಬೆ ಇದೆ. ನೆಕ್ಸ್ಟು 185th ಪೊಸಿಷನಲ್ಲಿ ನಮಗೆ IIT ಡೆಲ್ಲಿ ಇದೆ. ನೆಕ್ಸ್ಟು 186 ಅದರ ನೆಕ್ಸ್ಟು ನಮಗೆ IISc ಬೆಂಗಳೂರಿದೆ. ಅದಾದಮೇಲೂ ಕೂಡ ನಮಗೆ ಬರುತ್ತೆ ರ್ಯಾಂಕಿಂಗು. ಎಕ್ಸಾಂಪಲು IIT ಮಡ್ರಾಸು, IIT ಕಾನ್ಪುರು, IIT ಖಡಗ್ಪುರು, IIT ಗುವಾಹಟಿ, ಸೊ ಅದಕ್ಕೆ IITಗೆ ತುಂಬ ಜಾಸ್ತಿ ವ್ಯಾಲ್ಯೂ. ಯಾಕಂತಂದರೆ IITಯಲ್ಲಿ ಓದಿದ್ರೆ ಅದೊಂಥರ ಟಾಪ್ ಯೂನಿವರ್ಸಿಟಿ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಕೊಂಡಿರ್ತಾರೆ. ಸೊ ಆದರೆ ಇದು ಫಸ್ಟ್ ಟೈಮ್ ಏನಾಗಿದೆ ಅಂತಂದರೆ JNU ಅಥವಾ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಏನಿದೆಯಲ್ಲ ಅದು ಕೂಡ ಎಂಟರ್ ಆಗಿದೆ. ಸೊ ರ್ಯಾಂಕಿಂಗ್ ಬ್ಯಾಂಡ್ ಬಂದ್ಬಿಟ್ಟು 561ಇಂದ 570 ಮಧ್ಯದಲ್ಲಿ ಇದು ಬರುತ್ತೆ ಅಂತ ಹೇಳ್ಬಿಟ್ಟು ಆಗಿದೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಯಾಕಂತಂದರೆ ಇದು ರ್ಯಾಂಕಿಂಗು ಇಂಡಿಯಾದ ಯಾವುದು ಯೂನಿವರ್ಸಿಟಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಸೊ ಈಗ ಟಾಪ್ ಇರೋವಂಥದ್ದು ಯಾವುದು ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡಿರಬೇಕು. MIT ಇದೆಯಲ್ಲ, ಸೊ MIT ಇರೋವಂಥದ್ದು US ಅಲ್ಲಿ ಇರೋವಂಥದ್ದು MIT ಏನಿದೆಯಲ್ಲ, ಸೊ ಇದು 10th ಟೈಮು ಕಂಟಿನ್ಯೂಸ್ ಆಗಿ ಟಾಪ್ ಮಾಡ್ಕೊಂಡಿದೆ.
10th ಟೈಮು ಕಂಟಿನ್ಯೂಸ್ ಆಗಿ ಇದು ಟಾಪ್ ಮಾಡ್ಕೊಂಡಿದೆ. ಸೆಕೆಂಡ್ ಪೊಸಿಷನಲ್ಲಿ ನಮಗೆ ಬಂದಿರೋಂಥದ್ದು ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸೆಕೆಂಡ್ ಬಂದಿದೆ. ಇದು ಫಸ್ಟ್ ಟೈಮ್ ಸೆಕೆಂಡ್ ಬಂದಿದೆ ಇದು 2006ಇಂದ. ಥರ್ಡ್ ಬಂದ್ಬಿಟ್ಟು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಇದೆ ಕೇಂಬ್ರಿಡ್ಜು, ಸೊ ಅದು ಥರ್ಡ್ ಪ್ಲೇಸಲ್ಲಿದೆ. ಸೊ ಟಾಪ್ 1 ಇರುವಂಥದ್ದು ನಮಗೆ MIT ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡಿರಬೇಕು. ನೆಕ್ಸ್ಟು ಯಾವ ಸಿಟಿನ ಗ್ಲೋಬಲ್ ಲಿವೇಬಿಲಿಟಿ ರ್ಯಾಂಕಿಂಗ್ ಪ್ರಕಾರ ಟಾಪ್ ಮಾಡಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇದರಲ್ಲಿ ಬಂದ್ಬಿಟ್ಟು ಆಕ್ಲ್ಯಾಂಡ್ ಇರುವಂಥದ್ದು. ಸೊ ಆಕ್ಲ್ಯಾಂಡು ಟಾಪ್ ಮಾಡ್ಕೊಂಡಿದೆ. ನೆಕ್ಸ್ಟ್ ಬಂದ್ಬಿಟ್ಟು ವರ್ಲ್ಡ್ಸ್ ಬೆಸ್ಟ್ ಬ್ಯಾಂಕ್ ಇನ್ ಇಂಡಿಯಾ ಕ್ಯಾಟಗರಿಯಲ್ಲಿ ಬೆಸ್ಟ್ ಬ್ಯಾಂಕ್ ಇರುವಂಥದ್ದು DBS ಬ್ಯಾಂಕು ಬೆಸ್ಟ್ ಬ್ಯಾಂಕ್ ಇದೆ. US ವುಮೆನ್ಸ್ ಓಪನ್ ಗೋಲ್ಡ್ ಟೂರ್ನಮೆಂಟು, ಸೊ ಇದನ್ನು ಯಾರು ವಿನ್ ಆಗಿದ್ದಾರೆ ಅಂತಂದರೆ ಯೂಕಾ ಸ್ಯಾಸೋ ಅವರು ವಿನ್ ಆಗಿದ್ದಾರೆ. ನೆಕ್ಸ್ಟು ನಮಗೆ ಇಂಡೋ ಥೈ ಕಾರ್ಪ್ಯಾಟ್. ಸೊ ಕಾರ್ಪ್ಯಾಟ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಡೈರೆಕ್ಟಾಗಿ ಅಷ್ಟೇ, ನಾನು ಇಲ್ಲಿ ಇಂಡೋ ಥೈ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಇಂಡೋ ಥೈ ಅಂತ ಹೇಳಿ ಅದು ಕಾರ್ಪ್ಯಾಟ್ ಅಂತ ಹೇಳಿ ಬಂದ ತಕ್ಷಣ ಇಂಡಿಯಾ ಮತ್ತು ಥೈಲ್ಯಾಂಡ್ ಮಧ್ಯದಲ್ಲಿ ನಡೆಯುವಂಥ ಒಂದು ಎಕ್ಸಸೈಸ್, ಇದು ಮಿಲಿಟರಿ ಎಕ್ಸಸೈಸು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಪೆನ್ ಪಿಂಟರ್ ಪ್ರೈಸು 2021. ಸೊ ಪೆನ್ ಪಿಂಟರ್ ಪ್ರೈಸ್ 2021 ಯಾರು ವಿನ್ ಆಗಿದ್ದಾರೆ ಅಂತಂದರೆ ಅದು ಸಿ ಏನು ಪ್ರೊನೌನ್ಸಿಯೇಷನ್ ಸ್ವಲ್ಪ ಬರ್ತಾ ಇಲ್ಲ, ಬಟ್ ಸಿ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ತುಂಬ ಇಂಪಾರ್ಟೆಂಟ್ ಇದು. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ಕೋಬೇಕಾಗಿರೋಂಥ ಟಾಪಿಕ್ ಬಂದ್ಬಿಟ್ಟು ವರ್ಲ್ಡಲ್ಲಿ ಲೋಕಲ್ ವಿಂಡ್ಸು ಏನೇನಿದ್ದಾವೆ ಅವನ್ನು ನೋಡ್ಕೊಳ್ಳೋಣ. ಸೊ ಇದು ಬಂದ್ಬಿಟ್ಟು ಮ್ಯಾಪ್ ಬೇಸ್ಡ್ ಇರುತ್ತೆ ಕಂಪ್ಲೀಟಾಗಿ. ಸೊ ಮ್ಯಾಪಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ನೋಡ್ಕೊಳ್ಳೋಣ. ವರ್ಲ್ಡ್ ಮ್ಯಾಪ್ನ ತೊಗೊಂಡು ಎಲ್ಲೆಲ್ಲಿ ಯಾವ ಥರ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇದನ್ನು ನಾವು ನೋಡ್ಕೊಂಡಿರೋಣ. ಅದನ್ನು ಸಪ್ರೇಟ್ ವೀಡಿಯೋಲಿ ನೋಡ್ಕೊಳ್ಳೋಣ. ನೆನ್ನೆ ಡಿಸ್ಕಸ್ ಮಾಡ್ಕೊಂಡಿರೋಂಗೆ ಗೆಲೆಥಿಯಾ ಎಲ್ಲಿ ಲೊಕೇಟ್ ಆಗಿದೆ ಇದು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಇಲ್ಲಿವರೆಗೂ ನೀವು ನೋಡ್ಕೊಂಡಿದ್ದಿದ್ರೆ #ಲೋಕಲ್ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ನೀವು ಫುಲ್ ವೀಡಿಯೋ ನೋಡಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗುತ್ತೆ. ನೋಟ್ಸು PDFಸ್ಗಳಿಗೋಸ್ಕರ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.